ಗೆಳೆಯರಿಗೂ ಅಣ್ಣ ತಮ್ಮಂದಿರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಮೈ ಫ್ರೆಂಡ್ಸ್, ಮೈ ವೆಲ್ ವಿಷರ್ಸ್. ನಮಸ್ತೆ ಫ್ರೆಂಡ್ಸ್, ನನ್ನ ಹೆಸರು ವೈದ್ಯ ವೆಂಕಟೇಶ್. ನಾನು ಮೂಲತಃ ಮಂಡ್ಯ, ನಮ್ಮ ಊರು ಮಂಡ್ಯ. ನಾನು ವೈದ್ಯ ವೆಂಕಟೇಶ್ ಕಿಚನ್ ಇನ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಕನ್ನಡ ಚಾನಲ್ನ ಪ್ರಾರಂಭಿಸ್ತಿದ್ದೀನಿ. ಹೊಸ ವರ್ಷದ ಈ ಸಂದರ್ಭದಲ್ಲಿ ಶುರು ಮಾಡ್ತೀನಿ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಿದೆ. ನಿಮ್ಮ ಒಂದು ಪ್ರೋತ್ಸಾಹ ಸಹಕಾರ ಇಲ್ಲದೆ ಯಾವುದೂ ನಡೆಯೋದಿಲ್ಲ. ನಾನು ಮಾಡುವಂಥ ವೀಡಿಯೋಗಳನ್ನಾಗಲಿ ಕಂಟೆಂಟ್ಗಳಿಗಾಗಿ ನಿಮ್ಮ ಒಂದು ಪ್ರೋತ್ಸಾಹ ಅತಿ ಮುಖ್ಯ. ಇನ್ನು ಮುಂದೆ ನಾನು ಮಾಡೋ ವೀಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನು ಮುಂದೆ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ನಮಸ್ತೆ ಫ್ರೆಂಡ್ಸ್. ನಾನಿವಾಗ ಪೂಜೆಗೆ ರೆಡಿ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ಅಂದರೆ ನಾನು ಆಲ್ರೆಡಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಧನುರ್ಮಾಸ ಮಾಡ್ತಾ ಇರೋದ್ರಿಂದ ಬೇಗ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅಂದರೆ ಇವತ್ತೊಂದು ಸ್ವಲ್ಪ ಅಡುಗೆ ದೇವ್ರ ಮನೆಯೆಲ್ಲ ಕ್ಲೀನಿಂಗ್ ಇತ್ತಲ್ಲ, ಹಾಗಾಗಿ ನಾನು ಹೋಗುವಾಗ ದೀಪ ಹಚ್ಬಿಟ್ಟು ಹೋಗಲಿಲ್ಲ. ಪ್ರತಿದಿನ ದೀಪ ಹಚ್ಬಿಟ್ಟು ಹೋಗ್ತಿದ್ದೆ. ಇವತ್ತು ಬಂದು ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ದೀಪ ಎಲ್ಲ ಒರೆಸ್ಕೊತಾ ಇದ್ದೀನಿ. ಅದೇ ನಾನು ಒರೆಸ್ಕೊಂಡು ಸ್ವಲ್ಪ ಹೊಸ್ಲಿಗೆಲ್ಲ ಕುಂಕುಮ ಹಾಕಬೇಕಿತ್ತು. ಕುಂಕುಮ ಹಾಕಿ ರಂಗೋಲಿ ಬಿಟ್ಬಿಟ್ಟು ಬಂದು ಪೂಜೆ ಮುಗಿಸಿದ ಮೇಲೆ ಎಲ್ಲ ತಿಂಡಿ ಎಲ್ಲ ನಾನು ರಂಗೋಲಿನೂ ಮುಗಿಸಾಯ್ತು. ಈಗ ಹಾಕಿದ್ದೀನಿ ರಂಗೋಲಿನ. ಇದು ನಮ್ಮ ತುಳಸಿ ಪಾಟ್ಗೆ ಹಾಕಿದ್ರೆ ಚೆನ್ನಾಗಿ ಬರ್ತಿತ್ತು. ಸ್ವಲ್ಪ ಬಿಸಿಲು ಡೌನ್ ಆಯ್ತಲ್ಲ, ಇದಕ್ಕಿದ್ದಂಗೆ ಒಂದು ಸ್ವಲ್ಪ ಇದಾಗಿದೆ. ಈಗ ಪರವಾಗಿಲ್ಲ, ಚಿಗುರುತ್ತಿದೆ ಫ್ರೆಂಡ್ಸ್ ತುಳಸಿ ಕಟ್ಟೆ. ರಂಗೋಲಿ ಹಾಕ್ತೀನಿ. ನಾನು ರೆಗ್ಯುಲರಾಗಿ ಈಗ ರಂಗೋಲಿ ಹಾಕ್ತೀನಿ. ಡೈಲಿ ಮನೆ ಒರೆಸೋದ್ರಿಂದ ಅದಕ್ಕೆ. ಆಮೇಲೆ ಅಲ್ಲಿ ಆ ಕಡೆ ಸೈಡು ರೈಟ್ ಸೈಡು ಪಾರ್ವತಿ ಗಿಡ ಇದೆ, ಅದಕ್ಕೂ ಮೇಲೆ ಆ್ಯಂಡ್ ಇದಕ್ಕೆ ರಂಗೋಲಿ ನಮ್ಮಲ್ಲಿ ಇದ್ದೇ ಇರುತ್ತೆ. ಯಾವತ್ತು ಒಂದಿನೂ ಮಿಸ್ ಮಾಡಲ್ಲ, ಅದೊಂದು ಮಾತ್ರ ರೆಗ್ಯುಲರ್ ಆಗಿರ್ತೈತೆ. ಅದೇ ತುಳಸಿ ಗಿಡ ತುಂಬ ಇನ್ನೂ ಚೆನ್ನಾಗಿ ಬಂದಿತ್ತು. ಇದ್ದಕ್ಕಿದ್ದಾಗೆ ಅದು ಏನೋ ಒಂದು ಸ್ವಲ್ಪ ಬಿಸಿಲು ಡೌನ್ ಆಯ್ತಲ್ಲ, ಬಾಡೋಯ್ತು. ಹಾಗೆ ಈಗ ಅದೇ ಚಿಗುರ್ತಾ ಇದೆ. ಎಲ್ಲ ಕಟ್ ಮಾಡಿದ್ದೆ, ಚೆನ್ನಾಗಿ ಬರ್ತಾಯಿದೆ. ಅದೇ ನಮ್ಮ ಪಾರ್ವತಿ ಗಿಡ. ಈಗ ಎಲ್ಲ ದೀಪಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ದೀಪ ಹಚ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲ ಆಯಿತು ಕೊನೆಗೆ. ಈಗ ದೀಪ ಹಚ್ಬಿಟ್ಟು ಮಂಗಳಾರತಿ ಮಾಡಿದ್ರೆ ಫೈನಲಿ ಪೂಜೆ ಆಗುತ್ತೆ. ಫೈನಲಿ ಪೂಜೆ ಅಂದರೆ ನಮ್ಮ ಮನೆಯವ್ರು ಬರೋಷ್ಟರಲ್ಲಿ ಟ್ರೈ ಮಾಡೋಣ ಅಂತ ಮಾಡಿದೆ. ಆಲ್ರೆಡಿ ನಮ್ಮ ಮನೆಯವ್ರು ಹೊಸ್ಲು ಬರೋದಕ್ಕೂ ನಾನು ಮಂಗಳಾರತಿ ಮಾಡೋದಕ್ಕೂ ಒಂದೇ ಆಯಿತು ಇವತ್ತು. ಓಹೋ, ಆಲೆ ಪೂಜೆ ಆಗೋಯ್ತಾ ಅಂತ ಇದ್ರು ಫ್ರೆಂಡ್ಸ್. ಹಾಗಾಗಿ ಮಾಡಿದೆ. ಈಗ ಮಂಗಳಾರತಿ ಮಾಡಿಬಿಟ್ಟು ಮಕ್ಕಳೆಲ್ಲ ಸ್ನಾನ ಎಲ್ಲ ಅವರೆಲ್ಲ ಮುಗಿಸ್ಕೊಂಡಿದ್ದಾರೆ. ಅವ್ರುಗಳು ಬಂದು ಕೈ ಮುಗಿತಾರೆ. ಇದು ನನ್ನ ಒಂದು ಪುಟ್ಟ ದೇವ್ರ ಮನೆ ಇದೆ. ಸ್ವಲ್ಪ ಜಾಸ್ತಿನೇ ಇದೆ ಸಾಮಾನು. ನನಗೆ ಹಾಗೆ ಇದ್ದ ಅಭ್ಯಾಸ ಆಗಿಂದ. ಇದೆಲ್ಲ ಕ್ಲೀನ್ ಮಾಡ್ಕೊಬೇಕಂದ್ರೆ ತುಂಬ ಹೊತ್ತು ಬೇಕು ಫ್ರೆಂಡ್ಸ್. ನನಗೆ 2 ಅವರ್ ಆಗುತ್ತೆ. ಫೈನಲಿ ಇವಾಗ ಆರತಿ ಮಾಡ್ತಿದ್ದೀನಿ. ಈಗ ಆರತಿ ಮಾಡಿದ ತಕ್ಷಣ ಈಗ ಆರತಿ ಅಂದರೆ ಈಗ
7:45 8 ಗಂಟೆ ಇರ್ಬೋದು ಟೈಮಿಂಗ್ಸು. ನಂಗೆ 8 ಗಂಟೆಗೆಲ್ಲ ನನ್ನ ಪೂಜೆ ಆಗೋಗಿತ್ತು. ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದೆ ನಾನೇ. ಅಂದರೆ ಸ್ವಲ್ಪ ನಿಧಾನಕ್ಕೆ ಮಾಡಿದೆ, ಇಲ್ಲ ಇನ್ನೂ ಬೇಗ ಆಗಿಬಿಡ್ತಿತ್ತು. ಇಲ್ಲ ಅಂತ ಇನ್ನೂ ಟೈಮ್ ಇದೆಯಲ್ಲ ಅಂತ ನಿಧಾನಕ್ಕೆ ಮಾಡ್ತಾ ಇದ್ದೆ. ಅದೆಲ್ಲ ನಿನ್ನೆ ನೈಟೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಒಬ್ಬಳೇ ಎಲ್ಲ ಒಬ್ಬಳೇ ಮಾಡೋಕ್ಕಾಗಲ್ಲ ಅಂತ ಹಾಗಾಗಿ ಅಷ್ಟೇ. ಎಲ್ಲ ಪೂಜೆ ಆದ ತಕ್ಷಣ ತಿಂಡಿ ಪ್ರಿಪೇರ್ ಮಾಡಿ ಕಾಫಿ ಕುಡ್ದು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಮಕ್ಳನ್ನ ಕರ್ಕೊಂಡು ಆದರೆ ಸಂಜೆ ಹೋಗೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಎಲ್ಲ ರೆಡಿ ಮಾಡಿ ಅಡುಗೆ ಮಾಡಿ ಹೋಗ್ತೀನಿ. ಆಲ್ಮೋಸ್ಟ್ ನಾಳೆ ವೈಕುಂಠ ಏಕಾದಶಿ ಇದೆ ಅಲ್ಲ, ಹಾಗೆ. ಆದರೆ ಇವತ್ತು ನ್ಯೂ ಇಯರ್ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಬೆಳಗ್ಗೆ ಹೋಗಿ ಬಂದೆ. ಈಗ ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ. ಇಲ್ಲೇ ನಮ್ಮ ಪಕ್ಕದ ರಸ್ತೆಯಲ್ಲೇ ವೆಂಕಟೇಶ್ವರನ ದೇವಸ್ಥಾನ ಇದೆ. ಆಲ್ಮೋಸ್ಟ್ ಇವತ್ತು ವೈಕುಂಠ ಏಕಾದಶಿಗೆಲ್ಲ ಪ್ರಿಪ್ರೇಷನ್ ನಡೀತಿದೆ ಅಂತ ಅಂದ್ಕೊತೀನಿ. ಈಗ ಹೋಗಿ ಆಗುತ್ತೆ ಅಷ್ಟೇ. ಅಲ್ಲಿ ಹೋಗಿ ಗಾಡಿಯಲ್ಲಿ ಬರ್ತೀವಿ. ಅಲ್ಲಿ ಹೂವಿನ ಅಲಂಕಾರ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಬ್ಲಾಗ್ ಇಷ್ಟೇ ಲೈಕ್ ಮಾಡಿ ಬಾಯ್ ಫ್ರೆಂಡ್ಸ್. ನಾಳೆ ಬ್ಲಾಗ್